ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ದೇವರಾದ ಯೇಸು ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತನು. ನಿನ್ನೆ ದಿನ ಅದನ್ನು ನೆನಪಿಸಿಕೊಳ್ಳುವಂಥ ಒಂದು ದಿನ. ನಾಳೆ ಯೇಸುವಿನ ಪುನರುತ್ಥಾನವನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಇಂದು ಆತನು ನಮಗಾಗಿ ಕಷ್ಟಗಳನ್ನು ಅನುಭವಿಸಿ ಸಮಾಧಿ ಮಾಡಲ್ಪಟ್ಟಂಥ ಒಂದು ಪರಿಸ್ಥಿತಿ. ಯೇಸು ಯಾಕೆ ಇಷ್ಟು ಕಷ್ಟಗಳನ್ನು ಅನುಭವಿಸಬೇಕು ಅಂದರೆ ನಮಗಾಗಿ ಎಂಬುದನ್ನು ನಾವು ಅರಿತುಕೊಂಡೆವು. ನೋಡಿರಿ, ಒಂದು ಸತ್ಯವೇದ ವಾಕ್ಯವು ಹೇಳುತ್ತದೆ, 2 ತಿಮೋಥೆಗೆ 2:12 ವಾಕ್ಯದಲ್ಲಿ, ನಾವು ಯೇಸುವಿನೊಂದಿಗೆ ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ಕ್ರೈಸ್ತನಾಗಿರುವುದರಿಂದ ಅನೇಕ ಕಷ್ಟಗಳು, ಉಪದ್ರವಗಳು, ಇಲ್ಲಿ ಮಾತ್ರವಲ್ಲ ಲೋಕದೆಲ್ಲೆಡೆಯೂ ಕೂಡ ಈ ರೀತಿ ಕಷ್ಟಗಳು ಇವೆ. ಅನೇಕ ಉಪದ್ರವಗಳು. ನೈಜೀರಿಯಾದಲ್ಲಿ ಪ್ರತಿನಿತ್ಯವೂ ಕ್ರೈಸ್ತರನ್ನು ಗುಂಡಿಕ್ಕಿ ಕೊಲ್ಲುತ್ತಾ ಇದ್ದಾರೆ. ಭಯೋತ್ಪಾದನೆ ಸಂಘಟನೆಗಳು ಕ್ರೈಸ್ತರನ್ನು, ಸಭೆಗಳನ್ನು ಗುರಿಯಾಗಿಟ್ಟುಕೊಂಡು ದಾಳಿ ಮಾಡುತ್ತಿವೆ. ಚೀನಾದಲ್ಲಿ ಅನೇಕ ಕ್ರೈಸ್ತರು, ಕ್ರೈಸ್ತ ಸೇವಕರು ಸೆರೆಮನೆಯಲ್ಲಿ ಹಾಕಲ್ಪಟ್ಟು ವೇದನೆ ಪಡುತ್ತಿದ್ದಾರೆ. ಉತ್ತರ ಕೊರಿಯಾದಲ್ಲಿ ಅನೇಕರು ಕೊಲ್ಲಲ್ಪಟ್ಟು ಅನೇಕರು ಸೆರೆಮನೆಯಲ್ಲಿ ವೇದನೆ ಅನುಭವಿಸುತ್ತಿದ್ದಾರೆ. ಇನ್ನು ಅನೇಕ ದೇಶಗಳಲ್ಲಿ, ಇಂಡಿಯಾದಲ್ಲಿ ಕೂಡ ಅನೇಕ ಭಾಗಗಳಲ್ಲಿ ಕ್ರೈಸ್ತರು ದಾಳಿಗೊಳಗಾಗಿ ಅಡಗಿಸಲ್ಪಡುತ್ತಾ ಇದ್ದಾರೆ. ಮಣಿಪುರದಲ್ಲಿ ನಡೆದ ಘೋರವಾದ ಅನ್ಯಾಯದ ಕಾರ್ಯಗಳು ನಮಗೆ ಗೊತ್ತು. ಹಾಗಾದರೆ ಯಾಕೆ ಈ ರೀತಿ ಕಷ್ಟಗಳು? ದೇವರು ಹೇಳುತ್ತಾರೆ, ನನ್ನ ಮಕ್ಕಳೇ, ಈ ಕಷ್ಟಗಳನ್ನು ನೀವು ಸಹಿಸಿಕೊಳ್ಳಿರಿ. ಶಿಲುಬೆಯಲ್ಲಿ ನಾನು ಸಹಿಸಿಕೊಂಡೆನು. ನನಗೆ ವಿರೋಧವಾಗಿ ಸುಳ್ಳು ಆಪಾದನೆಗಳನ್ನು ಮಾಡಿದರು. ಅನ್ಯಾಯವಾದ ಅನೇಕ ಸುಳ್ಳು ಆಪಾದನೆಗಳನ್ನು ಹೊರಿಸಿ ದೋಷ ಇಲ್ಲದವನೆಂಬುದಾಗಿ ಅರಿತು ಕೂಡ ಶಿಲುಬೆಯಲ್ಲಿ ಜಡಿಯಲು ಒಪ್ಪಿಸಿಕೊಟ್ಟರು. ಹೊಡೆದರು, ನಿಂದಿಸಿದರು, ಅವಮಾನ ಪಡಿಸಿದರು. ಅದನ್ನೆಲ್ಲ ತಾಳ್ಮೆಯಿಂದ ಸಹಿಸಿ ನನ್ನೊಂದಿಗೆ ನೀವು ಕೂಡ ಕಷ್ಟಗಳನ್ನು ಸಹಿಸಿಕೊಳ್ಳಿ ಎಂದು ಹೇಳುತ್ತಾನೆ. ಹಾಗಾದರೆ ಯೇಸುವಿನೊಂದಿಗೆ ನಾವು ಕಷ್ಟಗಳನ್ನು ಸಹಿಸಿಕೊಂಡರೆ ಆತನೊಂದಿಗೆ ಆಳುತ್ತೇವೆ. ಈ ಕಷ್ಟಗಳು ಅಲ್ಪಕಾಲ, ಈ ಲೋಕದ ಕಷ್ಟಗಳು. ಯೇಸು ಹಿಂತಿರುಗಿ ಬರುವಾಗ ಇಡೀ ಲೋಕವನ್ನು ಆತನೇ ಆಳ್ವಿಕೆ ಮಾಡುತ್ತಾನೆ. ಈ ಸತ್ಯವೇದದಲ್ಲಿ ಹೇಳಲ್ಪಟ್ಟಂಥ ಎಲ್ಲ ಕಾರ್ಯಗಳು ಇಂದು ನೆರವೇರುತ್ತಾ ಇದೆ. ಈ ಕಷ್ಟಗಳ ಕುರಿತಾಗಿ ಕೂಡ ಯೇಸು ಹೇಳಿದ್ದಾನೆ. ಮತ್ತಾಯ 24ನೇ ಅಧ್ಯಾಯದಲ್ಲಿ, ಕಡೆಗಾಲದಲ್ಲಿ ನೀವು ಉಪದ್ರವ ಪಡಿಸಲ್ಪಡುವಿರಿ, ನಿಮ್ಮನ್ನು ಹಿಡಿದು ಬಂಧಿಸಿ ಸೆರೆಮನೆಗಳಿಗೆ ಹಾಕುತ್ತಾರೆಂಬುದಾಗಿ ಸತ್ಯವೇದದಲ್ಲಿ ಯೇಸು ಮುಂಚೆಯೇ ಹೇಳಿದ್ದಾನೆ. ಇಂದು ಕ್ರೈಸ್ತರಿಗೆ ಸಂಭವಿಸುತ್ತಾ ಇರುವ ಈ ಅನ್ಯಾಯವಾದ ವೇದನೆಯ ಕಾರ್ಯಗಳೆಲ್ಲ ಸತ್ಯವೇದದಲ್ಲಿ ಮುಂಚೆಯೇ ಹೇಳಲ್ಪಟ್ಟಿದೆ. ಆದ್ದರಿಂದ ಯೇಸು ಹೇಳಿದ್ದಾನೆ, ಈ ಕಷ್ಟಗಳು ಉಂಟು. ಲೋಕ ಆ ರೀತಿಯಾದದ್ದೇ. ಲೋಕದಲ್ಲಿ ನಿಮಗೆ ಕಷ್ಟಗಳು, ಸಂಕಟಗಳು ಉಂಟು. ಆ ಕಷ್ಟಗಳನ್ನು ಆತನೊಂದಿಗೆ ಸಹಿಸಬೇಕಂತೆ. ಆತನೊಂದಿಗೆ ಕಷ್ಟಗಳನ್ನು ಸಹಿಸಿಕೊಂಡರೆ ಕಷ್ಟಗಳನ್ನು ನೋಡಿ ಸೋತು ಹೋಗಬಾರದು. ಕಷ್ಟಗಳನ್ನು ನೋಡಿ ಹಿಂಜಾರಿ ಹೋಗಬಾರದು. ಕಷ್ಟಗಳನ್ನು ನೋಡಿ ನೀವು ಸೋತು ಹೋಗಬಾರದು. ಸಹಿಸಿಕೊಳ್ಳಬೇಕು. ಆ ಕಷ್ಟಗಳಿಗಾಗಿ ದೇವರನ್ನು ಸ್ತುತಿಸಬೇಕು. ದೇವರೇ, ನನ್ನನ್ನು ನಿಂದಿಸುತ್ತಾರೆ, ನಿಮಗೆ ಸ್ತೋತ್ರ. ನನ್ನ ಮೇಲೆ ಸುಳ್ಳು ಆಪಾದನೆಗಳನ್ನು ಹೊರಿಸುತ್ತಾರೆ, ಸ್ತೋತ್ರ. ನನ್ನನ್ನು ಬೆದರಿಸುತ್ತಾರೆ, ನಿಮಗೆ ಸ್ತೋತ್ರ. ನಾನು ಕ್ರೈಸ್ತನಾಗಿರುವುದರಿಂದ ನನ್ನನ್ನು ಹಿಂಸೆ ಪಡಿಸುತ್ತಾರೆ, ನಿಮಗೆ ಸ್ತೋತ್ರ. ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು. ತಾಳ್ಮೆಯಿಂದ ಸಹಿಸಿಕೊಂಡರೆ ಒಂದು ದಿನ ಬರುತ್ತದೆ. ಯೇಸುಕ್ರಿಸ್ತನು ಈ ಲೋಕದಲ್ಲಿ ರಾಜಾದಿರಾಜನಾಗಿ ಬರುತ್ತಾನೆ. ಇಡೀ ಲೋಕವನ್ನು ಆತನು ಆಳ್ವಿಕೆ ಮಾಡಲಿದ್ದಾನೆ. ಆಗ ನಾವು ಆತನೊಂದಿಗೆ ಆಳುತ್ತೇವೆ. ಅದುವೇ ದೇವರು ಕೊಟ್ಟಿರುವಂಥ ವಾಗ್ದಾನ. ನೀವು ಆತನೊಂದಿಗೆ ಆಳಬೇಕು ಅಂದರೆ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. ನನಗೆ ಕಷ್ಟಗಳು ಬೇಡ, ಉಪದ್ರವಗಳು ಬೇಡ, ಈ ರೀತಿಯೆಲ್ಲ ಯಾಕೆ, ನನ್ನ ಬಗ್ಗೆ ಯಾರು ಕೂಡ ಕೆಟ್ಟದಾಗಿ ಮಾತನಾಡಬಾರದು, ಈ ಉಪದ್ರವಗಳೆಲ್ಲ ಬೇಡ ಅಂದರೆ ನನಗೆ ಈ ಆಶೀರ್ವಾದಗಳು, ಈ ಆಳುವಂಥದ್ದೆಲ್ಲ ಬೇಡ ಎಂಬುದಾಗಿ ಹೇಳಿದಂತೆ. ಆದ್ದರಿಂದ ಏನು ಭಯಪಡಬೇಡಿ. ನಮಗೆ ಕಷ್ಟಗಳು ಉಂಟು. ಕಷ್ಟಗಳ ಮಧ್ಯೆಲೇ ಆತನನ್ನು ಹಿಂಬಾಲಿಸಬೇಕು. ಶಿಲುಬೆಯನ್ನು ಹೊತ್ತೆ ಆತನನ್ನು ಹಿಂಬಾಲಿಸಬೇಕೆಂದು ಆತನೇ ಹೇಳಿದ್ದಾನಲ್ಲ. ನನ್ನನ್ನು ಹಿಂಬಾಲಿಸಲು ಬಯಸಿದರೆ ಶಿಲುಬೆಯನ್ನು ಹೊತ್ತುಕೊಂಡು ಬಾ. ಶಿಲುಬೆ ಅಂದರೆ ಕಷ್ಟಗಳು ತಾನೆ. ನಿಂದೆಗಳು, ಅವಮಾನಗಳು, ಸುಳ್ಳು ಆಪಾದನೆಗಳು, ಉಪದ್ರವಗಳು. ಆ ಶಿಲುಬೆಯನ್ನು ಹೊತ್ತುಕೊಂಡು ಆತನನ್ನು ಹಿಂಬಾಲಿಸಬೇಕು. ಆದರೆ ಒಂದು ದಿನ ಬರುತ್ತದೆ, ನೀವು ಆತನೊಂದಿಗೆ ಗಂಭೀರವಾಗಿ ಆಳ್ವಿಕೆ ಮಾಡುವಿರಿ. ಆಗ ನಿಮ್ಮನ್ನು ಪರಿಹಾಸ್ಯ ಮಾಡಿದವರು, ನಿಮ್ಮನ್ನು ನಿಂದಿಸಿದವರು, ಅಲ್ಪವಾಗಿ ಮಾತನಾಡಿದವರೆಲ್ಲ ಅವಮಾನ ಹೊಂದಿ ತಲೆ ತಗ್ಗಿಸಲ್ಪಡುವರು. ಆದ್ದರಿಂದ ಸ್ವಲ್ಪ ದಿನಗಳು ಕಷ್ಟಗಳನ್ನು ಅನುಭವಿಸುವ ನಿಮ್ಮನ್ನು ಕರ್ತನು ಸ್ಥಿರಪಡಿಸಿ, ಬಲಪಡಿಸಿ, ದೃಢಪಡಿಸುತ್ತಾನೆಂಬಂಥ ವಾಕ್ಯದ ಪ್ರಕಾರ ಕಷ್ಟಗಳು ಸ್ವಲ್ಪ ದಿನಗಳೇ. ತಾಳ್ಮೆಯಿಂದ ಸಹಿಸಿಕೊಳ್ಳಿರಿ. ಯೇಸುವನ್ನು ನೆನಪಿಸಿಕೊಳ್ಳಿರಿ. ಆತನಿಗಾಗಿ ಕಷ್ಟಗಳನ್ನು ಸಹಿಸಿಕೊಳ್ಳುತ್ತೇನೆ ಎಂಬುದಾಗಿ ದೇವರನ್ನು ಸ್ತುತಿಸಿರಿ. ಅದರಿಂದ ನಿಮಗೆ ಉನ್ನತವಾದಂಥ ಆಶೀರ್ವಾದಗಳು ಇವೆ. ಈಗ ಹೇಳುವಿರಾ, ಯೇಸುವೆ,
ಕಷ್ಟಗಳಿಗಾಗಿ ಸ್ತೋತ್ರ ಅಪ್ಪ. ನಿಂದೆ ಅವಮಾನ ಉಪದ್ರವಗಳಿಗಾಗಿ ಸ್ತೋತ್ರ. ನಿಮ್ಮ ನಾಮದ ನಿಮಿತ್ತ ಬರುವಂಥ ಎಲ್ಲ ಉಪದ್ರವಗಳಿಗಾಗಿ ನಿಮಗೆ ಸ್ತೋತ್ರ. ಒಂದು ದಿನ ನಾನು ಆಳ್ವಿಕೆ ಮಾಡುತ್ತೇನೆಂಬುದಾಗಿ ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.